ಅಂಬೇಡ್ಕರ್ ಸೇನೆಗೆ ಅಂಬೇಡ್ಕರ್ ಸೇನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್. ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರ ಆದೇಶ ಮತ್ತು ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ ಕೆಎಸ್ ಅವರ ನಿರ್ದೇಶನದಂತೆ ಅಂಬೇಡ್ಕರ್ ಸೇನೆ ಗುಡಿಬಂಡೆ ತಾಲೂಕು ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು. ಗುಡಿಬಂಡೆ ತಾಲೂಕಿನ ಅಂಬೇಡ್ಕರ್ ಸೇನೆಯ ನೂತನ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಅಧ್ಯಕ್ಷರಾಗಿ ಅಂಬರೀಶ್, ಕಾರ್ಯಾಧ್ಯಕ್ಷರಾಗಿ ವಿ ಬಾಬು, ಗೌರವ ಅಧ್ಯಕ್ಷರಾಗಿ ದೇವರಾಜು, ಪ್ರಧಾನ ಕಾರ್ಯದರ್ಶಿಯಾಗಿ ವೆಂಕಟೇಶ್, ಖಜಾಂಚಿಯಾಗಿ ನಾಗೇಂದ್ರ ಬಾಬು, ಉಪಾಧ್ಯಕ್ಷರಾಗಿ ಅಜಯ್, ಆದರ್ಶ್, ಶ್ರೀನಿವಾಸ್, ನಾಗರಾಜ್, ಶ್ರೀನಿವಾಸ್ ಎಟಿ, ಸಂಘಟನಾ ಕಾರ್ಯದರ್ಶಿಗಳಾಗಿ ಮಲ್ಲಿಕಾರ್ಜುನ, ನಾಗರಾಜ್ ಎ, ವೆಂಕಟೇಶಪ್ಪ, ಮುರಳಿ ಬಿಎನ್ ಮತ್ತು ನರೇಂದ್ರ ಎನ್ ಆಯ್ಕೆಯಾಗಿದ್ದಾರೆ. ಏನು ಇವತ್ತು ಅಂಬೇಡ್ಕರ್ ಸೇನೆ ಈ ಒಂದು ಗುಡಿಬಂಡೆ ತಾಲೂಕು ಮಟ್ಟದಲ್ಲಿ ಇವತ್ತು ನಾವು ಹೊಸದಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಪಿ ಮೂರ್ತಿ ಸರ್ ಅವರ ನೇತೃತ್ವದಲ್ಲಿ ಅವರ ಒಂದು ಆದೇಶದ ಮೇರೆಗೆ ನಮ್ಮ ಇಡೀ ಜಿಲ್ಲಾ ಪದಾಧಿಕಾರಿಗಳಿದ್ದೀವಿ. ಆ ಪದಾಧಿಕಾರಿಗಳ ಮುಖಾಂತರ ಇವತ್ತು ಪ್ರಪ್ರಥಮ ಬಾರಿಗೆ ಈ ಒಂದು ಪರಿವೀಕ್ಷಣಾ ಮಂದಿರದಲ್ಲಿ ನಾವು ಅಂಬೇಡ್ಕರ್ ಸೇನೆಯ ಅಸ್ತಿತ್ವಕ್ಕೆ ತರ್ತಾ ಇರತಕ್ಕಂತಹ ನಮ್ಮ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೂ ನಾನು ಆಭಾರಿಯಾಗಿರ್ತೀನಿ. ಅದೇ ರೀತಿಯಾಗಿ ಇವತ್ತು ಏನು ಹೊಸದಾಗಿ ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ, ಏನು ನಮ್ಮ ಉದ್ದೇಶಗಳು ಅಂತಂದರೆ, ಇವತ್ತಿನ ದಿನ ದಲಿತರಿಗೆ ನ್ಯಾಯ ಸಿಗುವಂತಹ ನಿಟ್ಟಿನಲ್ಲಿ ಯಾವುದೇ ಒಂದು ಕಚೇರಿಯಲ್ಲಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ತಾಲೂಕು ಆಡಳಿತ ಅಧಿಕಾರಿಗಳ ವರ್ಗದವರಾಗಿರ್ಬೋದು, ಇಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಗಿರ್ಬೋದು, ಇವತ್ತು ಕೂಡ ದಲಿತರಿಗೆ ನಿವೇಶನಗಳು ಕೊಡುವಂಥ ಒಂದು ಏನು ದಲಿತರು ನಿವೇಶನಗಳಿಲ್ಲದೆ ಇವತ್ತು ವಂಚಿತರಾಗಿದ್ದಾರೆ. ಅಂತಹ ಒಂದು ವಂಚಿತರಾಗಿರ್ತಕ್ಕಂತಹ ಒಬ್ಬ ದಲಿತರಿಗೆ ಇವತ್ತು ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಭಾಗದಲ್ಲಿ ಇವತ್ತು ಅಂಬೇಡ್ಕರ್ ಸೇನೆ ಎಲ್ಲ ಪದಾಧಿಕಾರಿಗಳು ಕೂಡ ನೀವು ಏನು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಾ ಅಂತ ಇವತ್ತು ಎಲ್ರಿಗೂ ನಂಬಿ ಇವತ್ತು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ನೀವೆಲ್ಲರೂ ಕೂಡ ಈ ಒಂದು ಪದಗ್ರಹಣವನ್ನು ತಗೊಂಡಿದ್ದೀರಿ. ಮುಂದಿನ ನಮ್ಮ ಹೋರಾಟಗಳು ಯಾವ ರೀತಿ ಅಂತಂದರೆ, ಯಾವುದೇ ಒಂದು ಜಾತಿ ಭೇದ ಮತ ಯಾವುದೇ ರೀತಿಯಾದಂತಹ ಜಾತಿ ಭೇದ ನಮ್ಮಲ್ಲಿ ಬರೋದಿಲ್ಲ. ನಾವು ಹಿಂದುಳಿದ ವರ್ಗದವರಾಗಿರ್ಬೋದು, ದಲಿತರಾಗಿರ್ಬೋದು, ಯಾವುದೇ ಒಂದು ಏನು ಇವತ್ತು ಅಲ್ಪಸಂಖ್ಯಾತರಾಗಿರ್ಬೋದು, ಕಾರ್ಮಿಕ ಘಟಕಗಳಾಗಿರ್ಬೋದು, ಎಲ್ಲ ರೀತಿಯ ವರ್ಗದ ಜನಾಂಗದವರನ್ನು ನಾವು ಕೈ ಜೋಡಿಸ್ಕೊಂಡು ಎಲ್ರಿಗೂ ಕೂಡ ನ್ಯಾಯ ಕೊಡಿಸುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಇಡೀ ಜಿಲ್ಲೆಯಾದ್ಯಂತ ನಾವು ಏನಿದ್ದೀವಿ ಇವತ್ತು ಪದಾಧಿಕಾರಿಗಳು, ನನ್ನಿಂದ ಹಿಡಿದು ನಮ್ಮ ಪದಾಧಿಕಾರಿಗಳು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಅಂಬೇಡ್ಕರ್ ಸೇನೆಯ ಗುಡಿಬಂಡೆ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವಂತಹ ನಮ್ಮ ಕೃಷ್ಣಮೂರ್ತಿ ಅಣ್ಣನವರಿಗೆ ನನ್ನ ಒಂದು ಧನ್ಯವಾದಗಳು ತಿಳಿಸುತ್ತಾ, ಮುಂದಿನ ದಿನಗಳಲ್ಲಿ ಈ ಒಂದು ಗುಡಿಬಂಡೆ ತಾಲೂಕಿನಲ್ಲಿ ದಲಿತರಿಗೆ ನ್ಯಾಯವನ್ನು ಒದಗಿಸುವ ಒಂದು ನಿಟ್ಟಿನಲ್ಲಿ ತುಂಬ ಬಲಿಷ್ಠವಾಗಿ ಈ ಒಂದು ಅಂಬೇಡ್ಕರ್ ಸೇನೆಯನ್ನು ನಾನು ಕಟ್ಟುತ್ತೇನೆ. ಎಲ್ಲರಿಗೂ ಒಂದೇ ರೀತಿ ಸಮಾನ ರೀತಿಯ ನ್ಯಾಯವನ್ನು ದೊರಕಿಸುತ್ತೇನೆ ಎಂದು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ